ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಆಗುವ ಪ್ರಯೋಜನಗಳು, ಹಾಗೆಯೇ ಇದರ ಹಿಂದೆ ಇರುವ ವೈಜ್ಞಾನಿಕ ಸತ್ಯ, ನ್ಯೂರಾನ್ಸ್ ಲೆವೆಲಲ್ಲಿ ಇದರ ವೈಬ್ರೇಷನ್ ಹೇಗೆ ವರ್ಕ್ ಮಾಡುತ್ತೆ, ಇದರಿಂದ ಅಬಂಡೆನ್ಸ್ ಹೇಗೆ ಅಟ್ರಾಕ್ಟ್ ಆಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ಲಲಿತ ಸಹಸ್ರನಾಮ ಪಾರಾಯಣ ಅಂದರೆ ಕೇವಲ ಭಕ್ತಿಯ ಕ್ರಿಯೆ ಅಲ್ಲ, ಇದು ಮನಸ್ಸು, ಮೆದುಳು ಮತ್ತು ಶಕ್ತಿ, ಶರೀರ ಮೂರನ್ನು ಒಂದೇ ಸಮಯದಲ್ಲಿ ಸ್ಪರ್ಶಿಸುವ ಪ್ರಕ್ರಿಯೆ. ಪ್ರಾಚೀನ ಋಷಿಗಳು ಅನುಭವಿಸಿದ ಆಂತರಿಕ ವಿಜ್ಞಾನವನ್ನು ಇಂದು ನ್ಯೂರೋಸೈನ್ಸ್ ಸಹ ಬೆಂಬಲಿಸುತ್ತೆ ಎಂಬುದು ಅಚ್ಚರಿಯಾದರೂ ಸತ್ಯದ ವಿಷಯ. ಇನ್ನು ಶಬ್ದದ ಆಂತರಿಕ ಶಕ್ತಿ ಹೇಗೆ ಅಂತ ನೋಡೋಣ. ಲಲಿತ ಸಹಸ್ರನಾಮದಲ್ಲಿ ಪ್ರತಿಯೊಂದು ನಾಮ ಕೇವಲ ಹೆಸರು ಅಲ್ಲ, ಅದು ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನನ್ನು ತರುತ್ತೆ. ಈ ಶಬ್ದಗಳನ್ನು ಪುನಃ ಪುನಃ ಉಚ್ಚರಿಸಿದಾಗ ಮೆದುಳು ಅದೇ ಫ್ರೀಕ್ವೆನ್ಸಿಗೆ ಸಿಂಕ್ರನೈಸ್ ಆಗಲು ಆರಂಭವಾಗುತ್ತೆ. ಶಬ್ದ, ನಾಡಿ, ನರ ವ್ಯವಸ್ಥೆ, ಮೆದುಳು ಎಂಬ ಸರಪಳಿ ಇಲ್ಲಿ ಸಹಜವಾಗಿ ಕಾರ್ಯನಿರ್ವಹಿಸುತ್ತೆ. ಇದನ್ನು ಶಾಸ್ತ್ರದಲ್ಲಿ ಶಬ್ದಬ್ರಹ್ಮ ಎಂದು ಕರೀತಾರೆ. ಲಲಿತ ಸಹಸ್ರನಾಮ ಚಾಂಟಿಂಗ್ ಸಮಯದಲ್ಲಿ ಬ್ರೈನಿನ ವೇವ್ ಬದಲಾವಣೆ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಬೀಟಾ ವೇವ್ ಸ್ಥಿತಿಯಲ್ಲಿ ಇರುತ್ತೆ ನಮ್ಮ ಮೆದುಳಿನ ವೇವ್ಸು. ಇದು ಸರ್ವೈವಲು, ಕಂಪ್ಯಾರಿಸನ್ನು, ಭಯ ಮತ್ತು ಓವರ್ ಥಿಂಕಿಂಗ್ಗೆ ಸಂಬಂಧಿಸಿದೆ ಈ ವೇವ್ಸು. ಚಾಂಟಿಂಗ್ ಆರಂಭಿಸಿದ ಕೆಲವು ನಿಮಿಷಗಳಲ್ಲಿ ಈ ಬ್ರೈನಿನ ಈ ಬೀಟಾ ವೇವು ಇದೆಯಲ್ಲ, ಇದು ನಿಧಾನವಾಗಿ ಶಾಂತವಾಗಲು ಶುರು ಮಾಡುತ್ತೆ. ಇದರಿಂದ ಮನಸ್ಸು ಡಿಫೆನ್ಸಿವ್ ಮೋಡಿಂದ ಹೊರಬರುತ್ತೆ. 7ರಿಂದ 9 ನಿಮಿಷಗಳ ಚಾಂಟಿಂಗ್ ನಂತರ ಆಲ್ಫಾ ವೇವ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ರಿಲ್ಯಾಕ್ಸ್ಡ್ ಸ್ಟೇಟ್ ಇರುವಂತಹ ಆಲ್ಫಾ ವೇವ್ಸು. ಇದು ಅಲರ್ಟ್ ಕೂಡ ಇರುತ್ತೆ, ಆದರೆ ರಿಲ್ಯಾಕ್ಸ್ಡ್ ಆಗಿಯೂ ಇರುತ್ತೆ. ಈ ಹಂತದಲ್ಲಿ ಹೃದಯದ ಬಡಿತ ಮತ್ತು ಬ್ರೀತಿಂಗ್ ಪ್ಯಾಟರ್ನ್ ಒಂದೇ ಲಯಕ್ಕೆ ಬರುತ್ತೆ. ಮನಸ್ಸು ಸುರಕ್ಷಿತವಾಗಿದೆ ಎಂಬ ಸಿಗ್ನಲನ್ನು ಮೆದುಳು ಸ್ವೀಕರಿಸುತ್ತೆ. ಇನ್ನು 10ರಿಂದ 15 ನಿಮಿಷಗಳ ಚಾಂಟಿಂಗ್ ಮಾಡಿದಾಗ ಥೀಟಾ ವೇವ್ಸ್ ಪ್ರಬಲವಾಗುತ್ತೆ. ಇದೇ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುವ ಸ್ಥಿತಿ. ಹಳೆಯ ಭಾವನಾತ್ಮಕ ಎಮೋಷ್ನಲ್ ಪೇಯ್ನು, ಚೈಲ್ಡ್ಹುಡ್ ಟ್ರಾಮಾ, ಅಟ್ಯಾಚ್ಮೆಂಟ್ ಪ್ಯಾಟರ್ನು ಯಾವುದೇ ಒತ್ತಡವಿಲ್ಲದೆ ಮೇಲಕ್ಕೆ ಬರುತ್ತೆ. ಹಾಗೆ ಅದು ಹೀಲ್ ಕೂಡ ಆಗುತ್ತೆ. ಹೀಲಿಂಗ್ ನಡೆಯುವುದು ಇದೇ ಹಂತದಲ್ಲಿ, ಅಂದರೆ ಥೀಟಾ ವೇವ್ಸ್ ಪ್ರಬಲವಾದಾಗ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ. ಇದರಿಂದ ಮನಸ್ಸಿನ ಒಳಗಡೆ ಇದ್ದ ನೋವುಗಳೆಲ್ಲ ಮೇಲೆ ಬಂದು ಹೀಲ್ ಆಗುತ್ತೆ. ಇನ್ನು ಮೆದುಳಿನ ಇನ್ನೊಂದು ವೇವ್ ಗಾಮಾ ವೇವ್ಸ್. ಇಲ್ಲಿ ದಿವ್ಯ ಅನುಭವದ ಹಂತ. ಕೆಲವರಿಗೆ ಆಳವಾದ ಭಕ್ತಿ ಮತ್ತು ಸಂಪೂರ್ಣ ಸರೆಂಡರ್ ಅಂದರೆ ಶರಣಾಗತಿ ಆದಾಗ ಗಾಮಾ ವೇವ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಈಗೋವನ್ನು ನಾಶ ಮಾಡಿ ಅದ್ಭುತ ಪರಮಾನಂದ ಸ್ಥಿತಿಗೆ ಕಾರಣವಾಗುತ್ತೆ. ಇಲ್ಲಿ ದೇವಿ ಮತ್ತು ಭಕ್ತನ ನಡುವೆ ಅಂತರವೇ ಇಲ್ಲದ ಅನುಭವ ಬರುತ್ತೆ. ಇನ್ನು ಲಲಿತ ಸಹಸ್ರನಾಮ ಚಾಂಟಿಂಗಿಂದ ಹೀಲಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದರೆ, ಲಲಿತ ಸಹಸ್ರನಾಮ ಚಾಂಟಿಂಗಿಂದ ಎಮೋಷ್ನಲ್ ಹೀಲಿಂಗ್ ಮತ್ತು ಮನಸ್ಸಿಗೆ ಆದಂತಹ ಗಾಯಗಳು ಹೇಗೆ ಗುಣವಾಗುತ್ತವೆ ಅಂತ ನೋಡಿದರೆ, ಭಾವನೆ ಅನ್ನೋದು ಕೂಡ ಒಂದು ಎನರ್ಜಿ. ಆದರೆ ನೋವು ಅನುಭವಿಸಿದಾಗ ಆ ನೋವು ಮರೆಯೋಕ್ಕೆ ಆಗದೆ ಮನಸ್ಸಲ್ಲಿಯೇ ಉಳಿಯುತ್ತೆ. ಆ ನೋವು ಭಯದ ರೂಪ, ಅಸುರಕ್ಷತೆಯ ರೂಪ, ಕೋಪದ ರೂಪದಲ್ಲಿ ನಮ್ಮ ಜೀವನದಲ್ಲಿ ಕಾಡುತ್ತೆ. ಲಲಿತ ಸಹಸ್ರನಾಮ ಚಾಂಟಿಂಗ್ ಈ ಎನರ್ಜಿಯನ್ನು ನಿಧಾನವಾಗಿ ಸಬ್ಕಾನ್ಷಿಯಸ್ ಮೈಂಡಿಂದ ಸರ್ಫೇಸಿಗೆ ಬರುವಂತೆ ಮಾಡಿ ಹೀಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ. ಲಲಿತ ಸಹಸ್ರನಾಮ ಚಾಂಟಿಂಗ್ ಮಾಡುವಾಗ ಉಸಿರಾಟ ನಿಧಾನವಾಗುತ್ತೆ, ಹೃದಯದ ಬಡಿತವು ನಾರ್ಮಲಿಗೆ ಬರುತ್ತೆ. ಇದರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಬಾಡಿ ಫೈಟ್ ಆರ್ ಫ್ಲೈಟ್ ಮೋಡ್ನಿಂದ ರೆಸ್ಟ್ ಆ್ಯಂಡ್ ಹೀಲ್ ಮೋಡ್ಗೆ ಹೋಗುತ್ತೆ. ಫೈಟ್ ಆರ್ ಫ್ಲೈಟ್ ಮೋಡ್ ಅಂತಂದರೆ ಭಯ ಮತ್ತು ಏನೋ ಇದಿದೆ ಅಂದರೆ ಕಷ್ಟ ಇದೆ ಇದನ್ನು ಅಂತ ಒಂದು ಸಿಚುವೇಶನ್ ಬಂದಾಗ ಮೆದುಳಲ್ಲಿ ಆ್ಯಕ್ಟಿವೇಟ್ ಆಗುವಂತಹ ಅದೊಂದು ಸ್ಟೇಟು. ಈ ಸ್ಥಿತಿಯಲ್ಲಿ ದೇಹಕ್ಕೆ ವಿಶ್ರಾಂತಿ ಸಿಗೋದ್ರಿಂದ
ಹೀಲಿಂಗ್ ಆರಂಭವಾಗುತ್ತೆ. ಇನ್ನು ಇಲ್ಲಿ ನಿರಂತರ ಚಾಂಟಿಂಗ್ ಮಾಡುವಾಗ ಬ್ರೈನ್ನಲ್ಲಿ ಅಮಿಗ್ಡಾಲ ಇದು ಶಾಂತವಾಗುತ್ತೆ. ಅಂದರೆ ಭಯದ ಒಂದು ಪಾಯಿಂಟ್ ಬ್ರೈನ್ನಲ್ಲಿರುವಂಥ ಅಮಿಗ್ಡಾಲ ಅನ್ನುವ ಒಂದು ಪಾಯಿಂಟ್ ಇರುತ್ತೆ. ಆಗ ಸಬ್ಕಾನ್ಷಿಯಸ್ ಮೈಂಡಿಗೆ ಇಲ್ಲಿ ಅಪಾಯ ಇಲ್ಲ, ನಾನು ಸುರಕ್ಷಿತ ಎಂಬ ಸಂದೇಶ ಹೋಗುತ್ತೆ. ಇದರಿಂದ ಆತಂಕ, ಅಶಾಂತಿ, ಒಳಗಿನ ಗೊಂದಲ ನಿಧಾನವಾಗಿ ಕಡಿಮೆ ಆಗುತ್ತೆ. ಚಾಂಟಿಂಗ್ ಮಾಡುವಾಗ ಅದುಮಿ ಇಟ್ಟುಕೊಂಡಿರುವ ದುಃಖ, ಭಯ, ನೋವುಗಳು ಹೊರಗಡೆ ಬರುತ್ತೆ. ಕೆಲವರಿಗೆ ಅಳು ಬರುವುದು, ಕೆಲವರಿಗೆ ನಿಟ್ಟುಸಿರು, ಕೆಲವರಿಗೆ ಬಾಡಿಯೆಲ್ಲ ಒಂಥರ ವೈಬ್ರೇಷನ್ ಬಂದಂಗೆ ಆಗೋದು, ಭಾರ ಇಳಿದಂತೆ ಅನಿಸೋದು. ಇದು ಕಂಟ್ರೋಲ್ ಕಳೆದುಕೊಳ್ಳುವುದಲ್ಲ, ಎಮೋಷ್ನಲ್ ಡಿಟಾಕ್ಸ್ ಆಗ್ತಾ ಇರೋದು ಅಂತ ಸೂಚನೆ ಇದರದ್ದು. ಅಳುವಿನ ಮೂಲಕ ನರ್ವಸ್ ಸಿಸ್ಟಮ್ ರಿಲೀಸ್ ಆಗುತ್ತೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಮನಸ್ಸು ಹಗುರಾಗುತ್ತೆ. ಇದು ಆತ್ಮ ಮತ್ತು ದೇಹ ಒಂದೇ ಸಮಯದಲ್ಲಿ ಹೀಲ್ ಆಗ್ತಿರುವ ಸಂಕೇತ. ಅಳುವುದು ಇಲ್ಲಿಗೆ ಕೊನೆಯಲ್ಲ, ಇದು ಹೀಲಿಂಗ್ ಪ್ರಾರಂಭವಾಗುವ ಲಕ್ಷಣ. ನ್ಯೂರಾನ್ ಲೆವೆಲಲ್ಲಿ ಆಗುವ ಬದಲಾವಣೆಗಳು ಏನು ಅಂದರೆ, ರಿಪೀಟೆಡ್ ಚಾಂಟಿಂಗ್ ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿಯನ್ನು ಉಂಟು ಮಾಡುತ್ತೆ. ಅಂದರೆ ಹೊಸ ನ್ಯೂರೋ ಪಾತ್ವೆಯನ್ನು ನಿರ್ಮಾಣ ಮಾಡುತ್ತೆ. ಭಯದಿಂದ ಕೂಡಿದ ಸರ್ಕ್ಯೂಟ್ಸ್ ನಿಧಾನವಾಗಿ ವೀಕ್ ಆಗ್ತವೆ. ಕಾಮಾಗಿ ಡಿವೋಷನ್ ಮತ್ತು ಟ್ರಸ್ಟ್ ಸಂಬಂಧಿತ ಸರ್ಕ್ಯೂಟ್ಸ್ ಬಲವಾಗುತ್ತೆ. ನಮ್ಮ ಮೆದುಳಿನಲ್ಲಿರುವಂಥ ಅಮಿಗ್ಡಾಲ ಅತಿಯಾಗಿ ಸಕ್ರಿಯವಾಗಿದ್ದರೆ ಭಯ ಹೆಚ್ಚಾಗುತ್ತೆ. ಚಾಂಟಿಂಗ್ ಮೂಲಕ ಅದರ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಫ್ರಂಟಲ್ ಕಾರ್ಟೆಕ್ಸ್ ಹೆಚ್ಚು ಸಕ್ರಿಯವಾದಾಗ ಡಿಸಿಷನ್ ಮೇಕಿಂಗ್, ಭಾವನಾತ್ಮಕ ಪಕ್ವತೆ ಹೆಚ್ಚಾಗುತ್ತೆ. ಇನ್ನು ನ್ಯೂರೋಕೆಮಿಕಲ್ಸ್ ಕೆಲವು ಪ್ರೊಡ್ಯೂಸ್ ಆಗುತ್ತೆ ಚಾಂಟಿಂಗ್ ಸಮಯದಲ್ಲಿ. ಸೆರೋಟೋನಿನ್, ಆಕ್ಸಿಟೋಸಿನ್ ನಂಬಿಕೆ ಮತ್ತು ಲವ್ ಬೆಳೆಸುತ್ತೆ ಇದು ಕೆಮಿಕಲ್. ಕಾರ್ಟಿಸೋಲ್ ಕಡಿಮೆ ಆದಾಗ ಸ್ಟ್ರೆಸ್ ಡಿಸಾಲ್ವ್ ಆಗುತ್ತೆ. ಇದೇ ನಿಜವಾದ ಹೀಲಿಂಗ್ ಫಾರ್ಮುಲಾ. ಇನ್ನು DNA ಲೆವೆಲಲ್ಲಿ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, DNA ಕೇವಲ ನಮ್ಮ ದೇಹದ ರಚನೆ ಅಲ್ಲ, ಅದರಲ್ಲಿ ನಮ್ಮ ಪಿತೃಗಳ, ನಮ್ಮ ಪೂರ್ವಜರ ಸಂಸ್ಕಾರ, ಭಯ, ಕೊರತೆ ಮೈಂಡ್ಸೆಟ್ಟು ಎಲ್ಲವೂ ನಮ್ಮ ಜೀವನದಲ್ಲಿ ಕ್ಯಾರಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಈ ಎಲ್ಲ ಮೆಮೊರಿ ಪ್ಯಾಟರ್ನ್ಗಳು ನಮ್ಮ ಸ್ಪೈನ್ನಲ್ಲಿ ಅಂದರೆ ಬೆನ್ನುಮೂಳೆಯಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದರಿಂದ ಕುಂಡಲಿನಿ ಜರ್ನಿ ಕೂಡ ಸ್ಲೋ ಆಗೋದು ಇದರಿಂದ ಯಾವುದೇ ಪ್ರೋಗ್ರೆಸ್ ಆಗ್ತಾ ಇರಲ್ಲ. ಸೊ ನಿರಂತರವಾಗಿ ಲಲಿತೆಯ ಆರಾಧನೆ ಹಾಗೂ ಲಲಿತ ಸಹಸ್ರನಾಮದ ಚಾಂಟಿಂಗ್, ದೇವಿಯ ಉಪಾಸನೆಯಿಂದ ಈ ವೈಬ್ರೇಷನ್ ಶಿಫ್ಟ್ ಆಗುತ್ತೆ. ನಿರಂತರವಾಗಿ ಆಕೆಯ ದರ್ಶನ, ಮಂತ್ರ ಚಾಂಟಿಂಗು, ಶ್ರೀಚಕ್ರದ ಮೆಡಿಟೇಷನ್ ಇವೆಲ್ಲವೂ DNAಗೆ ಹೊಸ ಫ್ರೀಕ್ವೆನ್ಸಿ ಸಿಗ್ನಲ್ ಕೊಡುತ್ತೆ. ಆಗ ರಿಸೀವಿಂಗ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ DNAಯಲ್ಲಿ ಇರುವ ಹಣದ ಬಗ್ಗೆ ಇರುವ ಭಯ, ಕೊರತೆ ಎಲ್ಲ ನಿಧಾನವಾಗಿ ಕರಗಿ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿ ಎಕ್ಸೆಪ್ಟೆನ್ಸ್ ಬರುತ್ತೆ. ನಮ್ಮ ಲೈನೇಜ್ ಕೂಡ ಹೀಲ್ ಆಗುತ್ತೆ. ಪಿತೃಗಳ DNA ಶಕ್ತಿ ಉಪಾಸನೆಯಿಂದ ನಮ್ಮ ಪೂರ್ವಜರ ಬಡತನ ಇಂಪ್ರಿಂಟ್ ಕೂಡ ಹೀಲ್ ಆಗುತ್ತೆ. ನನಗೆ ಸಿಗಬೇಕು ಅನ್ನುವ ಮೈಂಡ್ಸೆಟ್ ಆ್ಯಕ್ಟಿವೇಟ್ ಆಗುತ್ತೆ. DNA ಶಿಫ್ಟ್ ಆದಮೇಲೆ ಸೆಲ್ಫ್ ವ್ಯಾಲ್ಯೂ, ರಿಸೀವಿಂಗ್ ಕೆಪಾಸಿಟಿ, ಅದೃಷ್ಟ, ಲಕ್ಕು, ನ್ಯಾಚುರಲ್ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ. ಆಗ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಫಲ ಸಿಗುತ್ತೆ. DNA ಶಿಫ್ಟ್ ಆದಮೇಲೆ ನೀವು ಅಬಂಡೆನ್ಸ್ ಚೇಸ್ ಮಾಡುವ ಅಗತ್ಯವಿಲ್ಲ, ಅದೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅಂದರೆ ಅದೃಷ್ಟಕ್ಕಾಗಿ ಕಾಯುವಂಥ ಇದಿರಲ್ಲ, ಅದೇ ಬರುತ್ತೆ ಅಂತ. ಹೀಗೆ ಲಲಿತ ಸಹಸ್ರನಾಮದ ಚಾಂಟಿಂಗ್ ವೈಜ್ಞಾನಿಕವಾಗಿ ವರ್ಕ್ ಮಾಡುತ್ತೆ. ಆದರೆ ಕರೆಕ್ಟಾದ ಉಚ್ಚಾರ, ಅದರ ಅರ್ಥ ತಿಳಿದು ಮಾಡುವುದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮನಸ್ಸು ಸ್ಥಿರವಾಗುತ್ತೆ, ಭಯ ಮತ್ತು ಅಟ್ಯಾಚ್ಮೆಂಟ್ ನಿಧಾನವಾಗಿ ಕಡಿಮೆ ಆಗುತ್ತೆ, ಇಂಟ್ಯೂಷನ್ ಹೆಚ್ಚಾಗುತ್ತೆ. ಅಲ್ಲದೆ ನಿದ್ರೆ ಸಂಬಂಧ ಸಮಸ್ಯೆಗಳಿದ್ದರೆ ಮತ್ತು ರಿಲೇಷನ್ಶಿಪ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದೆಲ್ಲ ಸರಿ ಹೋಗುತ್ತೆ. ಇದು ಒಳಗಿನ ಬ್ರೈನನ್ನು ರೀವೈರ್ ಮಾಡುತ್ತೆ. ಆಕೆಯ ಕೃಪೆ, ಆಕೆಯ ದೃಷ್ಟಿ ನಿಮ್ಮ ಮೇಲೆ ಒಂದು ಸಲ ಬಿದ್ದರೆ ಮತ್ತೆ ನೀವು ಬಿಟ್ಟರೂ ಆಕೆ ನಿಮ್ಮನ್ನು ಬಿಡೋದಿಲ್ಲ. ಲಲಿತ ಸಹಸ್ರನಾಮ ಚಾಂಟಿಂಗ್ ದೇವಿಯನ್ನು ಸಂತೋಷಪಡಿಸಲು ಅಲ್ಲ, ನಿಮ್ಮೊಳಗೆ ಇರುವ ಶಕ್ತಿಯನ್ನು ನೆನಪಿಸಲು. ಮೆದುಳು, ಹೃದಯ, ಆತ್ಮ ಮೂರನ್ನು ಒಂದೇ ಲಯಕ್ಕೆ ತರುವ ಸಾಧನೆ ಇದು ನಾನು ಸತತವಾಗಿ ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದನ್ನು ನಿಮಗೆ ಹೇಳ್ತಾ ಇರೋದು. ಆಕೆಯ ಬಗ್ಗೆ ಮಾತಾಡೋಕ್ಕೆ ಹೋದರೆ ಈ ಜನ್ಮ ಸಾಲದು ಅಂತ ಹಿಂದೆ ಮಾಡಿರೋಂಥ ವಿಡಿಯೋಗಳಲ್ಲಿ ಹೇಳಿದ್ದೆ ನಾನು.
ಎಲ್ಲರೂ ಆಕೆಯನ್ನು ಪ್ರೀತಿಸಿ ಆರಾಧಿಸಿ ಜಪಿಸಿ ಲಲಿತಾ ಸಹಸ್ರನಾಮ ಕರೆಕ್ಟಾಗಿ ತಿಳ್ಕೊಂಡು ಮಾಡಬೇಕು. ಒಂದೊಂದು ಶಬ್ದವು ಮಂತ್ರವೇ ಆಗಿರೋದ್ರಿಂದ ಅರ್ಥ ಉಚ್ಚಾರಣೆ ತಿಳಿದು ಮಾಡಿದರೆ ತುಂಬ ಒಳ್ಳೆಯದು. ನನ್ನ ಆರಾಧ್ಯ ದೈವ ಆಕೆಯ ಬಗ್ಗೆ ಇನ್ನಷ್ಟು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಓಂ ಶ್ರೀ ಮಾತ್ರೇ ನಮಃ. ಥ್ಯಾಂಕ್ ಯು ಫಾರ್ ವಾಚಿಂಗ್.